ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಮತದಾನದ ದಿನ ಹತ್ತಿರ ಆಗ್ತಾ ಇದ್ದಂತೆ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರಕ್ಕೆ ಇಳಿದಿದ್ದಾರೆ. ಕರ್ನಾಟಕದಲ್ಲಿ 28 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಪಣ ತೊಟ್ಟಿರುವ ಕೇಸರಿ ಪಡೆ ಮತಬೇಟೆಯನ್ನ ಇನ್ನಷ್ಟು ಬಿರುಸುಗೊಳಿಸಿದೆ. ಒಂದ್ ಕಡೆ ಬಿಸಿಲಿನ ತಾಪ ಏರಿಕೆಯಾಗ್ತಿದ್ರೆ ಮತ್ತೊಂದ್ ಕಡೆ ಮತಬೇಟೆಯ ಕಾವು ದಿನೇ ದಿನೇ ಜೋರಾಗ್ತಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿಗಾಗಿ ಟೊಂಕ ಕಟ್ಟಿ ನಿಂತಿರುವ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಪ್ರಚಾರ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂದು ಪಣ ತೊಟ್ಟಿರುವ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿಧಾನಸಭಾ ಕ್ಷೇತ್ರಾದ್ಯಂತ ಅಬ್ಬರದ ಪ್ರಚಾರ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯ ಮೆಳೆಕೋಟೆ, ಚಪ್ಪರದಕಲ್ಲು, ವೆಂಕಟಗಿರಿ ಕೋಟೆ ಸೇರಿದಂತೆ ಹಲವೆಡೆ ತೆರಳಿ ಮತಬೇಟೆಯಾಡಿದ್ರು. ಈ ವೇಳೆ ಸಾವಿರಾರು ಜನರು ಭಾಗಿಯಾಗಿದ್ರು. ಸುಧಾಕರ್ಗೆ ಮಾಜಿ ಶಾಸಕರಾದ ಪಿಳ್ಳಮು ಶಾಮಪ್ಪ, ನಿಸರ್ಗ ನಾರಾಯಣಸ್ವಾಮಿ ಸಾಥ್ ನೀಡಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪ್ರಚಾರ. ಹಳ್ಳಿಗಳಿಗೆ ತೆರಳಿ ಮೈತ್ರಿ ಅಭ್ಯರ್ಥಿ ಮತ ಶಿಕಾರಿ. ಕರ್ನಾಟಕದ ಹೈವೋಲ್ಟೇಜ್ ಕಣವಾಗಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಕಣಕ್ಕಿಳಿದಿದ್ದಾರೆ. ಡಿಕೆ ಬ್ರದರ್ಸ್ ಕೋಟೆ ಕೆಡವಲು ಸಜ್ಜಾಗಿರುವ ಮೈತ್ರಿ ಅಭ್ಯರ್ಥಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕುಣಿಗಲ್ನಲ್ಲಿ ಪ್ರಚಾರ ನಡೆಸಿದ್ರು. ಇದಲ್ಲದೆ ಡಾಕ್ಟರ್ ಮಂಜುನಾಥ್ ಅವರು ಹಳ್ಳಿಗಳಿಗೆ ಭೇಟಿ ನೀಡಿ ಮತಯಾಚಿಸಿದ್ರು. ಬೆಣ್ಣೆನಗರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಮತಬೇಟೆ. ಶಾಮನೂರಿಗೆ ಗಾಯತ್ರಿ ಸಿದ್ದೇಶ್ವರ್ ಸವಾಲು. ಇತ್ತ ದಾವಣಗೆರೆಯನ್ನು ಬಿಜೆಪಿ ಭದ್ರಕೋಟೆಯನ್ನಾಗಿಸಿಕೊಳ್ಳಲು ಶತಪ್ರಯತ್ನ ನಡೆಸುತ್ತಿರುವ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಮನೆಯಲ್ಲಿರುವ ಈಶ್ವರಲಿಂಗ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ನೀಡಿದ ಗಾಯತ್ರಿ ಸಿದ್ದೇಶ್ವರ್ ಚನ್ನಗಿರಿಯಲ್ಲಿ ರೋಡ್ ಶೋ ನಡೆಸಿದ್ರು. ಬಳಿಕ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿ, ಶಾಮನೂರು ಅವರು ನನಗೆ ಅಡುಗೆ ಮಾಡೋದಕ್ಕೆ ಲಾಯಕು ಹೊಂದಿದ್ದಾರೆ, ನಾನು 2 ಲಕ್ಷ ಮತಗಳಿಂದ ಗೆಲ್ತೀನಿ ಅಂತ ಟಾಂಗ್ ಕೊಟ್ರು. ಈಗ ನಾ ಹೆಣ್ಮಗಳಿಗೆ ಕೊಟ್ಟಿರೋದ್ರಿಂದ, ರೈತ ಮಹಿಳೆ ಆಗಿರೋದ್ರಿಂದ ಅವರೆಲ್ಲ ಆ ರೀತಿ ಫಸ್ಟ್ ಒಂದು ಗೊತ್ತಿರಬೇಕು. ಚಾಯ್ ಅಂತೇಳಿ ಚಾಯ್ವಾಲ ಅಂತೇಳಿ ಮೋದಿಜಿಯವ್ರನ್ನ ಹೇಳಿದ್ದಾರೆ. ಮೋದಿಜಿಯವ್ರು ಚಾಯ್ವಾಲ ಅಂದಿದ್ದಕ್ಕೆ ಮೋದಿಜಿಯವ್ರು PM ಆಗಿರೋದು. ಹಾಗೆ ನನಗೂ ಅಡುಗೆ ಮಾಡೋಳು ಅಂತ ಹೇಳಿದ್ದಾರೆ. ಅದೇ ರೀತಿ ನಾನು 2 ಲಕ್ಷದ ಮೇಲೆ ಕೊಡ್ತಾರೆ ಮತನ ಅಂತೇಳಿ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ರೀ. ಒಟ್ಟಾರೆ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಲೇಬೇಕೆಂದು ಪಣ ತೊಟ್ಟಿರುವ ಮೈತ್ರಿ ಪಡೆ ಮತದಾರರ ಮನಗೆಲ್ಲಲು ಕಸರತ್ತು ಮಾಡ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.